ಈಗ ಮೈಕ್ರೋ ಫೈನಾನ್ಸ್ಗಳ ವಿಚಾರ ಅಂತ ಹೇಳಿದ್ರೆ ಒಂದಷ್ಟು ರೀತಿಯಂಥ ಮಾತುಗಳು ಕೇಳಿ ಬರುತ್ತೆ. ಈಗ ಹೇಳ್ತಾರೆ ಕೆಲವೊಂದು ಕಡೆಗಳಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಬರುತ್ತೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಇದರ ಬಗ್ಗೆ ನಿಮ್ಮ ಕಲ್ಪನೆ ಏನು? ಮೈಕ್ರೋ ಫೈನಾನ್ಸ್ ಅಂತಂದರೆ ಅದು ನಾವು ಮೈಕ್ರೋ ಫೈನಾನ್ಸ್ ಮಾಡೋದಿಲ್ಲ. ನಾವು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಂತ, ಬ್ಯಾಂಕಿನವರು ಸಾಲ ನೇರವಾಗಿ ಫಲಾನುಭವಿಗಳಿಗೆ ಕೊಡ್ತಾರೆ. ನಾನು ಅದಕ್ಕೆ ಗ್ಯಾರಂಟಿ ನಿಲ್ತೇವೆ ಅಷ್ಟೇ. ನಮ್ಮ ಯೋಜನೆ ಅದಕ್ಕೆ ಗ್ಯಾರಂಟಿ ನಿಲ್ತದೆ. ಅದಲ್ಲದೆ ನಾವು ಮೈಕ್ರೋ ಫೈನಾನ್ಸ್ ಅಂದರೆ 24%ವರೆಗೆ ಅವರು ರಿಸರ್ವ್ ಬ್ಯಾಂಕಿಗೆ ಅವರಿಗೆ ಪರ್ಮಿಷನ್ ಕೊಟ್ಟಿದೆ. ಮತ್ತು ಯಾರಿಗೂ ಕೂಡ ಅದು ಕಮ್ಮಿ ಆಗೋದು. ನಾವು ಕೇವಲ 13-14%ನಲ್ಲಿ ಕೊಡ್ತೇವೆ. ಅದರಿಂದ ಅದನ್ನು ಬಳಕೆ ಮಾಡುವುದಕ್ಕೆ ಕೂಡ ಯಾರ್ಯಾರು ಬಳಕೆ ಹೇಗೆ ಮಾಡ್ತಾರೆ ಅನ್ನೋದು ನೋಡಿಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರಿರ್ತಾರೆ. ಅವರ ಕಾರ್ಯಕರ್ತರು ನೋಡ್ತಾರೆ, ಸದ್ವಿನಿಯೋಗ ಆಗಿದೆಯಿಲ್ಲ ಅಂತ ನೋಡ್ತಾರೆ. ಸದ್ವಿನಿಯೋಗ ಆದರೆ ಅದನ್ನು ಅವರು ತಮ್ಮ ಸಂಪಾದನೆಯಿಂದ ಹಿಂದೆ ಕೊಡುವುದು, ಹಾಗೆ ಮಾಡ್ತೇವೆ. ಆದರೆ ಸಾಲ ಪಡೆಯುವಂಥ ಶಕ್ತಿ, ಯೋಗ್ಯತೆ, ಬಡವರಿಗೆ ಸಾಲ ಪಡೆಯುವಂಥ ಅರ್ಹತೆ ಇದೆ ಅಂತ ತೋರಿಸಿಕೊಟ್ಟವರೇ ನಾವು. ಇಲ್ಲಿ ಯಾರಿಗೂ ಬಡವರಿಗೆ ಅರ್ಹತೆ ಇಲ್ಲ ಅಂತಲೇ ಇತ್ತು. ಅರ್ಹತೆ ಇಲ್ಲ, ಯಾಕೆ ಬಡವರಿಗೆ ಕೊಡಬೇಕು, ಬಡವರಿಗೆ ಕೊಟ್ಟರೆ ಹಿಂದೆ ಬರೋದಿಲ್ಲ ಅಂತ ಬ್ಯಾಂಕ್. ಈಗ ಮುಂದು ಬರ್ತಾರೆ. ಈಗ 24,000 ಕೋಟಿ ರೂಪಾಯಿ ನಾವು ಬ್ಯಾಂಕಿಂದ ಫಲಾನುಭವಿಗೆ ಕೊಡಿಸಿದ್ದೇವೆ, ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಮಾಡಲಿ. ಈಗ ಇನ್ನೂ ಕೂಡ ತಗೊಳ್ಳಿ ಸರ್, ಇನ್ನೂ ತಗೊಳ್ಳಿ ಅಂತ ನಮಗೆ ಬರ್ತಾರೆ. ಯಾಕಂದರೆ ನಮ್ಮಲ್ಲಿ ಮರುಪಾವತಿ ಸೌಲಭ್ಯ ಸರಿಯಾಗಿರೋದ್ರಿಂದ ಆ ರೀತಿ